ಮೇಡಮ್ ಅಭಿಮಾನಿಗಳು ನಾವು 1 ಎಕರೆ ಕೊಡ್ತೀವಿ ನಮ್ದ್ರಲ್ಲಿ ಮಾಡಿ, ನಾವು ನಮ್ದ್ರಲ್ಲಿ ಮಾಡಿ ಅಂತ ರೆಡಿ ಇದ್ದಾರೆ ಅಭಿಮಾನಿಗಳು. ಇವತ್ತು ನಾವು ಕೊಡ್ತೀವಿ ಅಂತ ರೆಡಿ ಇದ್ದಾರೆ ಅಭಿಮಾನಿಗಳು ಅಂತ ಇರೋರು ನಿಮ್ಮ ಜೊತೆಲಿ ಮುಂದೆ ಕರ್ಕೊಂಡು ಕೂರಿಸ್ತೀನಿ ಇದಾರೆ. ನಮಗೆ ಅದೆಲ್ಲ ಬೇಕಿರೋದು, ಅದಕ್ಕೋಸ್ಕರ ಒದ್ದಾಡ್ತಾ ಇರೋದು. ಆ ತರದ್ದಾಗಿದ್ರೆ ಇವಾಗ ನಾವು ಅಲ್ಲಲ್ಲಿ ಇದೆಲ್ಲ ಕಷ್ಟಪಡೋದ್ ಬಂದು ಅಲ್ಲಲ್ಲೊಂದೊಂದು ಸ್ಮಾರಕ ಮಾಡಿದ್ರೆ ಜಿಲ್ಲೆಗೆ ತಾಲೂಕು ಒಂದೊಂದು ಸ್ಮಾರಕ ಮಾಡ್ತಾ ಇದ್ವಿ. ಬಹುಶಃ ಇದೇ ರೀತಿಯ ನೋವು ಅಸಮಾಧಾನ ನಿಮಗೆ ಮುಂದುವರಿಸಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಮುಂದಕ್ಕೊಂದು ಇತಿಹಾಸವನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನೋ ಡೌಟ್ ಅಂತ ಕಾಣುತ್ತೆ. ಯಾಕೆಂದ್ರೆ ನೀವು ಹೇಳಿದ್ರಲ್ಲ, ಒಂದಲ್ಲ ಎರಡಲ್ಲ ಸಾವಿರಾರು ಅವರ ಸ್ಮಾರಕಗಳನ್ನು ಮಾಡಕ್ ರೆಡಿ ಇದ್ದೀರಾ ನೀವುಗಳು. ಆಗ್ಬೋದೇನೋ ಬಹುಶಃ ಈ ನೋವು ಹಿಂಗೆ ಮುಂದುವರೆದ್ರೆ. ಖಂಡಿತವಾಗಿ ನಿಮ್ಮ ಮಾತು ನಮ್ಮ ಕಾರ್ಯರೂಪದಲ್ಲಿದೆ, ಅದು ಮುಂದಿನ ದಿನಗಳು ಬರುತ್ತೆ. ಅದನ್ನ ಇಲ್ಲಿ ಹೇಳಕ್ಕಂತ ಇದು ವೇದಿಕೆ ಅಲ್ಲ. ಆದ್ರೆ ನಾವು ಕೇಳ್ತಾ ಇರೋದು ಈ ಜಾಗ ಬೇಕು ಅಂತ, ಮೂಲ ಜಾಗ ಬಿಟ್ಕೊಳ್ಳಿ, ಮೂಲ ಸ್ಥಾನ. ನಮ್ಮ ಪುಣ್ಯ ಭೂಮಿ ಏನಿದೆ ಅಲ್ಲಿ ನಾವು ಬಂದು ಅವ್ರನ್ನ ದರ್ಶನ ಮಾಡ್ಕೊಂಡು ನಮ್ಮ ಹವಾಲ್ನ ಹೇಳ್ಕೊಂಡು ಬೇಡ್ಕೊಂಡು ಹೋಗಕ್ಕೆ ಒಂದು ಜಾಗ ಕೊಡಿ. ಅದನ್ನ ಮಾತ್ರ ಕೇಳ್ತಾ ಇದ್ದೀವಿ. ಬೇರೆ ಜಾಗ ನಾವು ತಗೋತೀವಿ ಮೇಡಮ್, ಬಿಡಲ್ಲ. ನಾವು ಬೇರೆ ಕಡೆ ಮಾಡ್ತೀವಿ. ನೀವು ಯಾವ ನಟನ್ಗೂ ನೀವು ಇರಲ್ಲ. ಆ ತರದ್ದೊಂದು ವಿಷ್ಣುವರ್ಧನ್ಗೆ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಫ್ಯಾನ್ಸ್ ಅಲ್ಲಿ ನಿಮ್ಮಲ್ಲಿರೋದು ಕೋಪ, ಅಸಮಾಧಾನನ ಅಥವಾ ಕಣ್ಣೀರ, ನೋವಾ? ಮೂರು ಇದೆ ಮೇಡಮ್. ಕೋಪ ಬಂದಾಗ್ಲೇ ಅಸಮಾಧಾನ ಬರೋದು. ಕೋಪ ಅಸಮಾಧಾನ ಒಟ್ಟಿಗೆ ಬಂದಾಗ ಕಣ್ಣೀರ್ ಬರುತ್ತಲ್ವಾ. ಅದ್ ಯಾವ್ದನ್ನು ಬಿಟ್ಟೋಗಲ್ಲ. ಏನ್ ಅನ್ಸುತ್ತೆ ಆಗಿನ ಸ್ಮಾರಕ ಅಥವಾ ಅವತ್ತಿನ ಜಾಗ ಈಗಿನ ಜಾಗ ನೋಡಕ್ಕೆ? ಆಗಲ್ಲ ಮೇಡಮ್, ತುಂಬ ನೋವಾಗುತ್ತೆ. ಯಾಕಂದರೆ ನಿನ್ನೆ ನಮ್ಮ ಪರಿಸ್ಥಿತಿ, ಆ ಜಾಗ ನೋಡಿದಾಗ ನಮ್ಗೆ ಇದ್ದಿದ್ದ ಪರಿಸ್ಥಿತಿ ನಮಗೆ ಮಾತ್ರ. ವೆರಿ ಸಾರಿ, ಬಟ್ ಇಲ್ಲ ನಿನ್ನೆಯಿಂದನೂ ಈ ರೀತಿಯ ಅವ್ರು ಯಾರು ಎತ್ತಿದಾರೋ ಅವರು ಉಳಿಯೋದಿಲ್ಲ ಮೇಡಮ್, ಅದಂತೂ ಗ್ಯಾರಂಟಿ. ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ಕೊ ಬಂದ್ರಿ. ಸಾರಿ, ಐ ಆಮ್ ರಿಯಲಿ ಸಾರಿ ಅರ್ಜುನ್ ಅವರೇ, ರಿಯಲಿ ಸಾರಿ. ಭಾವನಾತ್ಮಕ ಜಾಗ ಮೇಡಮ್, ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡಕ್ಕಾಗಲ್ಲ. ಏನ್ ಅನ್ನಿಸ್ತು ನೆನ್ನೆ ಆ ಜಾಗ ಹೋಗಿ ನೋಡಿದಾಗ? ಹೋಗಿದ್ರಾ? ಹೋಗಿದ್ದು ಮೇಡಮ್. ಏನ್ ಅನ್ನಿಸ್ತು? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರದೇ ಹಾಕ್ಬಿಟ್ಟೆ, ವಿಷ್ಣು ಅಭಿಮಾನಿಗಳು ಇದ್ದು ಸತ್ತಂಗಾಗಿದೆ, ಬದುಕಿದ್ದೀವಿ ಅನ್ನೋ ಪ್ರಯೋಜನ ಅನ್ನೋ ಥರದಾಗಿದೆ. ನಿಮ್ಮ ಕಣ್ಣೆದ್ರಲ್ಲೇ ವಿಷ್ಣುವರ್ಧನ್ ಅವ್ರನ್ನ 2ನೇ ಸಲ ಸಾಯಿಸಿದಂಗೆ ಆಯ್ತಿದ್ದು. ಖಂಡಿತವಾಗಿ ಮೇಡಮ್. ಚಿತ್ರನಟನಿಗೆ ಇದೆ 2 ಆಪ್ಷನ್ ಇರೋದು ಮೇಡಮ್. ಪುನಃ ಬದುಕಿ ಸಾಯಿಸ್ತಾರಲ್ಲ, ಇದನ್ನ ಆಪ್ಷನ್ ಬಂದಿದೆ ಅವರು. ಮೊದಲೇ ಸಾಯಿಸ್ಬಿಟ್ಟಿದ್ರು, ಮತ್ತೆ ಇನ್ನೊಂದ್ಸತಿ ಸಾಯಿಸೋದು. ಹತ್ತತ್ರ 11 ಅಥವಾ 15 ವರ್ಷದ ಹೋರಾಟ. 15 ವರ್ಷ ಮುಗಿತು. ಹುಣ್ಸೆ ಹಣ್ಣನ್ನ ಹೊಳೆಲ್ ಕಲಿಸ್ದಂಗ, ಹೊಳೆಲಿ ಕಿವಿಸ್ದಂಗ ಆಯ್ತು ನಿಮ್ಮ ಪರಿಸ್ಥಿತಿ. ನಡು ನೀರಲ್ಲಿ ನಿಂತಿದ್ದೀರಿ. ವಾಟ್ ನೆಕ್ಸ್ಟ್? ರಾಮನ್ಗಾದ್ರೂ ಮುಕ್ತಿ ಸಿಕ್ತು, ರಾಮಂದ್ರ ನಮ್ದಂತೂ ಇನ್ನೂ ಮುಗಿಲಿಲ್ಲ. ಲಾಸ್ಟಿಗೆ ನಮ್ಮನ್ನು ತೆಗೆದು ಹೇಗೆ ಅಂತ ಅಂದರೆ ಒಂದು ವೇಸ್ಟಾಗಿನ್ನ ವೇಸ್ಟ್ ಆಗೋಗ್ಬಿಟ್ವಿ ನಾವು. ಆ ರೀತಿ ತೆಗೆದು ಹಾಕ್ಬಿಟ್ರು ನಮ್ಮನ್ನು ಮೇಡಮ್. ಇಷ್ಟು ವರ್ಷ ಬಿಡಿ ಮೇಡಮ್, ಈ ಪರಿಸ್ಥಿತಿ ಅಭಿಮಾನ ಅಂದಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು ಜೈಕಾರಗಳು, ಸಿನಿಮಾ ಮುಂದೆ ಬ್ಯಾನರ್ ಹಾಕೋದು, ಹೂವಿನಾರ ಹಾಕೋದು, ಹಾಲಭಿಷೇಕ ಎಲ್ಲ. ಬಟ್ ಅವ್ರನ್ನ ಕಳ್ಕೊಂಡು ಇಷ್ಟು ವರ್ಷ ಆದ್ಮೇಲೂ ಈ ಕಣ್ಣೀರಿನ ಜೊತೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅಂದ್ರೆ ನಿಜವಾದ ಫ್ಯಾನ್ಸ್ ಯಾರು, ನಿಜವಾದ ಅಭಿಮಾನ ಅಂದ್ರೆ ಏನು ಅನ್ನೋದನ್ನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಂದ ಇವತ್ತಿಗೂ ಜೀವಂತವಾಗಿ ನಾವು ನೋಡ್ತಾ ಇದ್ದೀವಿ. ಐ ಆಮ್ ರಿಯಲಿ ಸಾರಿ. ನಿಮ್ಮ ಕಣ್ಣೀರು ನೋಡಿ ನನಗೆ ಬಹಳ ದುಃಖ ಆಯ್ತು, ಬಹಳ ನೋವಾಯ್ತು. ಐ ಆಮ್ ರಿಯಲಿ ಸಾರಿ. ರಾಧಾ ಅವರೇ, ಅರ್ಜುನ್ ಅವರೇ, ಕಣ್ಣೀರ್ ಬಿಟ್ಟು ಇನ್ನೇನು ಉಳಿದಿದೆ ನಿಮ್ಮ ಹತ್ರ? ನಮ್ಮ ಜೀವನದಲ್ಲಿ ಅವ್ರು ಬೆರ್ತೋಗಿದ್ದಾರೆ ಮೇಡಮ್. ಇವತ್ತು ಕೂಡ ಮನೆಯಿಂದ ಹೊರಬೇಕಾದ್ರೆ ನಾವು ಇಲ್ಲೇ ಹೋಗ್ತೀವಿ ಅಂತ ಹೇಳಿ ಬರ್ತೀವಿ ಧೈರ್ಯವಾಗಿ. ಮನೇಲಿ ಜಗಳ ಆದರೂ ಯಾಕೆಂದರೆ ನಮ್ಮ ಜೀವನದ ಭಾಗ ಅವ್ರು ಬಂದು ಎತ್ತವ್ರು ಬೈದಿದ್ದಾರೆ, ಜೊತೆಯಲ್ಲಿರೋ ಸಂಸಾರ ಮಾಡಿದವ್ರು ಬೈತಾರೆ. ಸಮಯ ಸಂದರ್ಭ ಅವ್ರಿಗೇನು ಅಭಿಮಾನ ಇಲ್ಲ ಅಂತಲ್ಲ, ಕೆಲಸ ಕಾರ್ಯಗಳು ಬಿಟ್ಟು ಎಲ್ಲ ಮಾಡಿಬಿಟ್ಟು ಬರೀ ಅವರು ಅಂದ್ಕೊಂಡು ಅಭಿಮಾನ ಅಂತ ಹೋದ್ರೆ ಮನೆಗೆ ಹಿಟ್ಟು ಸಿಗುತ್ತಾ ಅಂತ ಕೇಳ್ತಾರೆ. ಅದೆಲ್ಲ ಮೀರಿ ನೀವು ಏನೋ ಒಂದು ಪ್ರಯತ್ನ ಪಟ್ಟಿರ್ತೀರಿ. ಸತ್ಯ, ಇವತ್ತು ನಾನು ಕೆಲ್ಸಕ್ಕೆ ರಜಾಕ್ ಬಂದಿದ್ದೀನಿ, ನನ್ನ ಬಿಸ್ನೆಸ್ನ ಲಾಕ್ ಮಾಡಿ ಬಂದಿದ್ದೀನಿ. ಯಾಕೆ ಬರ್ಬೇಕಾಗಿತ್ತು ಮೇಡಮ್? ಬರೋ ಅವಶ್ಯಕತೆ ಇಲ್ಲ. ಇನ್ನೊಬ್ರು ಯಾರೋ ಬಂದು ಕೂತು ಮಾತಾಡ್ತಿದ್ರು. ಬಟ್ ನನ್ನ ಒಳಗಿರೋವಂಥ ನೋವನ್ನ ನಾವು ಎಲ್ಲಿ ವ್ಯಕ್ತಪಡಿಸೋಕ್ಕಾಗತ್ತೆ? ಇಷ್ಟು ವರ್ಷ ಕಾಯ್ಕೊಬಂದು ಮೇಡಮ್. ನಾನು ಕೇಳೋದು ಇಷ್ಟೇ ಕುಟುಂಬಕ್ಕೆ, ಮೇಡಮ್ ಇಷ್ಟು ವರ್ಷ ಏನಾಯ್ತೋ ಗೊತ್ತಿಲ್ಲ. ಇವತ್ತು ಬಂದು ನೀವು ಜೊತೆ ನಿಂತ್ಕೋಬೋದಿತ್ತಲ್ವಾ ಅಭಿಮಾನಿಗಳ ಜೊತೆಗೆ. ಈ ಕಾರ್ಯಕ್ರಮವನ್ನ ಗಮನಿಸ್ತಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು. ಅಂದ್ರೆ
ಅವ್ರಿಗೇನು ರಿಕ್ವೆಸ್ಟ್ ಮಾಡ್ಕೊಳ್ತೀರಾ, ಏನ್ ಕೇಳ್ತೀರಿ ಅರ್ಜುನ್ ಅವ್ರೆ? ಮೇಡಮ್ ಕೈ ಮುಗಿದು ಕೇಳ್ಕೊತೀವಿ ಭಾರತಿ ಮೇಡಮ್ ಅವ್ರ ಹತ್ರ, ನಮ್ಮಿಂದ ಅಭಿಮಾನಿಗಳಿಂದ ಮೇಡಮ್ ಭಾರತಿ ಮೇಡಮ್ ಅವ್ರ ಕೇಳ್ಕೊತಾ ಇದ್ದೀವಿ. ಕೊಡ್ತೀನಿ ಸರ್ ಪ್ಲೀಸ್. ವಿಷ್ಣುವರ್ಧನ್ ಅಭಿಮಾನಿಗಳಿಂದ ನಮ್ಮಿಂದ ನಿಮ್ಗೆ ಏನೇ ತಪ್ಪಾಗಿದ್ರು ನಾವು ಅದನ್ನ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀವಿ, ಅದನ್ನ ಹೇಳಿ ನಾವು ಆ ತಪ್ಪನ್ನ ತಿದ್ಕೋತೀವಿ. ಆದರೆ ಈ ಥರದ್ದು ತಬ್ಲಿ ಮಕ್ಕಳು ಮಾಡಬೇಡಿ ನಮ್ಮನ್ನು. ಯಾಕೆ ಹಿಂಗೆ ಮಾಡಿದ್ದೀರಾ? ನಾವು ಮಾಡಿದ ತಪ್ಪಾದರೂ ಏನು, ಎರಡ ಕೆಲಸಗಳು ಮಾಡಿರೋದು ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ. ನಾವು ಎಂತೆಂಥ ಕಾರ್ಯಕ್ರಮಗಳು ಮಾಡಿ ಮೇಡಮ್ IAS ಕೋಚ್ ಕೊಡಿಸಿದೆ ವಿಷ್ಣು ಸೇನಾ ಸಮಿತಿ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿ IAS ಅಧಿಕಾರಿಗಳಾಗ್ಬೋದು ಇವತ್ತು ಓದ್ತಾ ಇರೋರು. ಎಷ್ಟೋ ವಿಷ್ಣುವರ್ಧನ್ ಅಭಿಮಾನಿಗಳು ತೀರ್ಕೊಂಡವರ ಮಕ್ಕಳು ಇವತ್ತು ವಿಷ್ಣು ಸೇನಾ ಸಮಿತಿ ಏನು ಭರಿಸ್ತಾ ಇದೆ ಫೀಸಿಂದ ಓದ್ತಾ ಇದ್ದಾರೆ. ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ ಅಂತನೂ ಕೇಳಿದ್ದೀವಿ ಖಂಡಿತವಾಗಿ. ನಾವು. ಎಷ್ಟು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ರಾಧಾ ಮೇಡಮ್ ಅವರಾಗ್ಲಿ, ವಿಜಯಲಕ್ಷ್ಮಿ ಮೇಡಮ್ ಅವರಾಗ್ಲಿ ಪ್ರತಿ ತಿಂಗಳು ಅವ್ರ ಕೈಲಾದಂಥ ರೇಷನ್ನ ಕೊಡ್ತಾ ಇದ್ದಾರೆ. ವಿಷ್ಣು ಸೇನಾ ಸಮಿತಿ ರಕ್ತದಾನ ಮಾಡ್ತಾ ಇದ್ದೀವಿ, ರಕ್ತದಾನ ನಡೀತಾ ಇದೆ. ಡಾಕ್ಟರ್ ವಿಷ್ಣು ರಕ್ತವಾಹಿನಿ ಪ್ರತಿಷ್ಠಾನ ಅಂತ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನೇರವಾಗಿ ರೋಗಿಯಿಂದ ದಾನಿಯಿಂದ ರೋಗಿಗೆ ನೀವು ಫೋನ್ ಮಾಡಿದ್ರೆ ನಾವು ಕಷ್ಟಪಟ್ಟು ಏನು ಗೂಗಲ್ ಅಲ್ಲ, ಈ ಕೆಲಸಗಳ ಮುಖಾಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನೂ ಬದುಕಿದ್ದಾರೆ ಅಭಿಮಾನಿಗಳ ಕೆಲಸದಿಂದ ಅಂತ ಹೇಳ್ಕೋಬೇಕಾ ನಾವು? ಅಥವಾ ಅವ್ರ ಅಸ್ಥಿ ಇಡಕ್ ಒಂದು ಜಾಗ ಇಲ್ಲ ಇದ್ದು ಅಂದ್ರೆ ಈಗ ಅವ್ರನ್ನ 2ನೇ ಸಲ ಸಾಯಿಸ್ಬಿಟ್ರು ಅಂತ ಅನ್ಬೇಕಾ? ಏನ್ ಅನ್ಬೇಕು ನಾವು? ಏನ್ ಕನ್ಕ್ಲೂಷನ್ ಕೊಡ್ಬೇಕು ಜನಕ್ಕೆ? ಬೇರೆ ನಟರ ಅಭಿಮಾನಿಗಳು ನಿಮ್ಮನ್ನು ನೋಡ್ತಾ ಇರ್ತಾರೆ, ನೀವು ಅವರೆಲ್ಲರಿಗೂ ಸ್ಫೂರ್ತಿ. ನೋ ಡೌಟ್, ನಾನು ಇಲ್ಲಿ ಬಹಳ ಘಂಟಾಘೋಷವಾಗಿ ಹೇಳ್ತೀನಿ, ಬಹಳ ಗಟ್ಟಿ ಧ್ವನಿಯಿಂದ ಹೇಳ್ತೀನಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬೇರೆ ನಟರ ಅಭಿಮಾನಿಗಳಿಗೆ ಸ್ಫೂರ್ತಿ. ಆದ್ರೆ ನಿಮಗೆ ಯಾಕಿಂತ ತಬ್ಲಿತನ ನನ್ಗಂತೂ ಗೊತ್ತಿಲ್ಲ. ಬರ್ತೀನಿ, ಪಬ್ಲಿಕ್ ಕಾಲ್ಸ್ಗಳು ಸಿಗ್ತಾ ಇದೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್ ಅವ್ರ ಸರ್, ಯಾರಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ನಾನು ಚಿಕ್ಕಬಳ್ಳಾಪುರದಲ್ಲಿರೋದು. ಓಕೆ. ನಿನ್ನೆ ಏನಾಗಿದೆ ಅದು ಆ ವಿಷಯ ನೋಡಿದ್ರೆ ನಮ್ಮ ಮನ್ಸಿಗೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದ್ರೆ ನಾವು ವಿಷ್ಣು ಅಭಿಮಾನಿಗಳಾಗಿ, ನಮ್ಮ ವಿಷ್ಣು ಶಾರದನ್ ಅಭಿಮಾನಿ, ನಮ್ಮ ಸಾಹಸ ಸಿಂಹ ಇವ್ರ ಅಭಿಮಾನಿಗಳಾಗಿ ನಾವು ಯಾವತ್ತೂ ಯಾರ ಹತ್ರ ಹೋಗಿ ನಾವ್ ಯಾವ್ದೇ ರೀತಿಯಾಗಿ ಕೈ ಬೇಡ್ಕೊಂಡಿಲ್ಲ ಯಾರನ್ನು. ಇವಾಗ ಅಲ್ಲಿ ಕೂತಿರೋರು ಎಲ್ಲಾರ್ಗು ಒಂದ್ ಸೆಲ್ಯೂಟ್ ಹೊಡಿತೀನಿ. ಯಾಕಂದ್ರೆ ಯಾರೇ ಮುಂದೆ ಇಲ್ಲ, ಫ್ಯಾಮಿಲಿ ನಮ್ ಜೊತೆ ಇಲ್ಲ ಅಂದ್ರೂ ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದಾರೆ. ಆ ವಿಷಯನೂ ಸಹ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎರಮಳಿಯಾಗಿ ನಾವು ಬದುಕ್ತಾರ ಅಂತವ್ರು. ವಿಷ್ಣುವರ್ಧನ್ ಬಾಸ್ ನಮ್ದು ಹೋದಾಗ ನಾವು ಒಬ್ನೇ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಅವ್ರ ಸಮಾಧಿ ನಾನು ಆ ರೋಡ್ ಹೋದಾಗೆಲ್ಲ ಒಂದ್ ಸೆಕೆಂಡ್ ನಿಂತ್ಕೊಂಡು ಒಂದ್ಸಲ ಬಾಸ್ನ ನೋಡ್ಕೊಂಡು ನಾನು ಆ ರೀತಿ ಹೋಗ್ತಾ ಇದ್ದಿದ್ ವ್ಯಕ್ತಿ ಇವತ್ತು ನನ್ಗೆ ಆ ರೋಡಿಗೆ ಹೋಗಕ್ಕೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನಮ್ಗೆ ಆ ರೋಡಲ್ಲಿ ಹೋದಾಗ ನಮ್ಗೆ ಅಲ್ಲಿ ಇಟ್ಟಿದ್ ಒಂದ್ ನೆನಪು, ಅದನ್ನು ಸಹ ಅನ್ಯಾಯವಾಗಿ ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗ್ಲಿದ್ದೀರ ತೆಗ್ದ್ಬಿಟ್ಟಿದ್ದಾರೆ. ಇದರಲ್ಲಿ ಸರ್ಕಾರಕ್ಕೆ ಮತ್ತೆ ಅವ್ರ ಫ್ಯಾಮಿಲಿಗೆ ಎರಡಕ್ಕೂ ನನ್ ಕಂಡು ಬಹಳ ಬೇಜಾರ್ ಪಡ್ಕೊಳ್ತಾ ಇದ್ದೀವಿ. ಇವತ್ತಷ್ಟು ಬೇಡ ಅನ್ನೋ ಸರ್ಕಾರದವ್ರಿಗೆ ಯಾಕೆ ಬೇಕು ಮೇಡಮ್? ನಾವು ಸರ್ಕಾರಕ್ಕೆ ಯಾಕೆ ಓಟ್ ಹಾಕ್ಬೇಕು? ನಾವು ನಮ್ಗೆ ಯಾರು ಬೇಡ ಅಂದ್ರೆ ನಮ್ಗೂ ಅವ್ರು ಬೇಡ. ನಮ್ಗೆ ಇಡೀ ಕನ್ನಡ ಇಂಡಸ್ಟ್ರಿ ನಮ್ಗೆ ಬೇಕಾಗಿಲ್ಲ. ನಾವು ಇವತ್ತಿಂದ ಒಂದು ಪ್ರಮಾಣ ಮಾಡ್ಬಿಡ್ತೀವಿ ಮೇಡಮ್, ನಾವು ಕನ್ನಡ ಇಂಡಸ್ಟ್ರಿ ನಾವ್ ಯಾವ್ದೇ ಆಗ್ಲಿ ಎಂತ ಆಕ್ಟರ್ ಬರ್ಲಿ ನಾವಿನ್ ಅವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ. ಅದು ಹೊಸ ಫಿಲಮ್ ಎಷ್ಟೇ ಚೆನ್ನಾಗಿ ಹೊಡೋದು ಚಿಂತೆ ಇಲ್ಲ, ನಾವು ಅವ್ರನ್ನ ಸಪೋರ್ಟ್ ಮಾಡೋದಿಲ್ಲ. ನಮ್ಗೆ ಏನೇ ಇದ್ರು ಪರಭಾಷೆಗೆ ಸಪೋರ್ಟ್ ಮಾಡ್ತೀವಿ ನಾ ಇಲ್ಲಿ ಕನ್ನಡ ಇಂಡಸ್ಟ್ರಿ. ವೆರಿ ಸಾರಿ ಸರ್, ನಿಮ್ಮ ನೋವು, ನಿಮ್ಮ ದುಃಖ, ಕಣ್ಣೀರು, ಅಸಮಾಧಾನ, ಕೋಪ ಎಲ್ಲವೂ ನಿಮ್ಮ ಧ್ವನಿಯಲ್ಲಿ ಗೊತ್ತಾಗ್ತಾ ಇದೆ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ